ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಜೇಶ್ವರಿ ಆರ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ಆಚೆ ಹೋಗೋಣ, ಎಲ್ಲಾದರೂ ಟ್ರಿಪ್ಪಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಮನೆಯಲ್ಲಿ. ಸೊ ಹೋಗೋಣ ಅಂತ ಅಂದ್ಬಿಟ್ಟು ನಾವಿಲ್ಲಿ ಹೊರಡ್ತಾ ಇದ್ದೀವಿ. ಸೊ ಕಾಫಿ ಜೊತೆ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ. ಮನೇಲಿ ಕಾಫಿ ಕುಡಿಯೋಕ್ಕಾಗಲಿಲ್ಲ, ಸೊ ಹಾಗಾಗಿ ಕಾರಲ್ಲೇ ಕುಡಿತಾ ಇದ್ದೀನಿ. ಸೊ ನಾನೀಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ನಾವು ಕಾರಲ್ಲಿ ಹೊರಟಿದ್ದೀವಿ. ಎಷ್ಟು ಇನ್ವೆಸ್ಟ್ಮೆಂಟ್ ಆಯಿತು ನಾವು ಹೋಗಿ ಬರೋದಕ್ಕೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಕಾರಲ್ಲಿ ಹೋಗಿ ಬರೋದಕ್ಕೆ ಎಷ್ಟಾಗುತ್ತೆ, ಖರ್ಚಾಗುತ್ತೆ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಇಲ್ಲಾಂದರೆ ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಕಮೆಂಟ್ ಮಾಡಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ನಾವು ಹೋಗೋ ರೋಡಲ್ಲಿ ನೇಚರ್ಸ್ ತುಂಬ ಚೆನ್ನಾಗಿತ್ತು. ನಾವು ಮಂಗಳೂರು ರೂಟಲ್ಲಿ ಹೋಗ್ತಾ ಇರೋದು, ಪಿರಿಯಾಪಟ್ಟಣ ಮಂಗಳೂರು ರೂಟು. ಸೊ ಈಗ ನಾವು ಪಿರಿಯಾಪಟ್ಟಣದಲ್ಲಿದ್ದೀವಿ. ಸೊ ನೇಚರ್ ತುಂಬ ಚೆನ್ನಾಗಿತ್ತು. ವಾತಾವರಣ, ಆ ಒಂದು ಗಾಳಿ ಎಲ್ಲ ತುಂಬ ಚೆನ್ನಾಗಿತ್ತು. ಬ್ಯುಸಿ ಶೆಡ್ಯೂಲ್ ಅಲ್ಲಿರುವಂಥ ನಮ್ಮಂಥ ಲೇಡೀಸ್ಗಾಗಿರ್ಬೋದು, ಜೆಂಟ್ಸ್ಗಾಗಿರ್ಬೋದು, ಕೆಲಸ ಆಯಿತು ಮನೆ ಆಯಿತು ಅಂತ ಇರೋರಿಗೆ ಒಂದು ವರ್ಷದಲ್ಲಿ ಎರಡಾದರೂ ಟ್ರಿಪ್ ಮಾಡಿ, 3 ಆಗಲ್ಲ, 2 ಅಥವಾ 3 ಆದರೂ ಟ್ರಿಪ್ ಮಾಡಿ ಆಚೆ ಹೋಗಿ ಬರೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ. ನಾನು ಹೋಗ್ತಿರೋ ರೋಡಲ್ಲಿ ಒಂದು ರೋಡು ಯಾವುದು ಅಂತ ನನಗೆ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ. ಇಲ್ಲಿರುವಂಥ ಮರಗಳನ್ನ ಕಡಿದು ರೋಡ್ ಮಾಡ್ತಾಯಿದ್ರು. ಸೊ ಏನು ಅಂತ ಅಂದರೆ ಮರಗಳನ್ನ ಕಡಿದು ರೋಡ್ ಮಾಡೋದ್ರಿಂದ ನಮಗೆ ಯೂಸ್ಫುಲ್ ಆಗುತ್ತೆ, ಇಲ್ಲ ಅಂತಲ್ಲ. ಹಾಗಾಗಿ ಮರಗಳನ್ನ ನಾವು ಕಡಿಯೋದ್ರಿಂದ ನಮಗೂ ಕೂಡ ಅದು ಅಪಾಯ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾ ರೋಡ್ ದೊಡ್ಡದು ಬೇಕು ಅಂತ ಅಂದ್ಬಿಟ್ಟು ಸರ್ಕಾರದವರು ಮಾಡ್ತಾ ಇದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. ಜೊತೆಲಿ ನಮ್ಮ ಸೂರ್ಯ ಸನ್ಸೆಟ್ ಕೂಡ ನಾವು ನೋಡ್ಕೊಂಡು ಹೊರಟ್ವಿ. ನಾವು ಸಂಜೆ ಹೋಗಿದ್ದು ಮೈಸೂರಿಂದ ನಾವು ಸಂಜೆ 4 ಗಂಟೆಗೆ ಬಿಟ್ಟಿರೋದು. ಹೋಗ್ತಾ ಇದ್ದೀವಿ ಈಗ ಮಂಗಳೂರು ರೂಟು, ದೊಡ್ಡ ಮಂಗಳೂರು ರೂಟಲ್ಲಿ ನಾವು ಹೋಗ್ತಾ ಇದ್ದೀವಿ. ನನಗೆ ಈ ಒಂದು ಜಾಗನ ಅಥವಾ ಈ ಒಂದು ರೋಡನ್ನ ನೋಡಿದಾಗ, ಬೆಟ್ಟದ ಮೇಲೆ ನಾವು ಹೋಗ್ತಾ ಇದ್ದೀವಲ್ಲ, ಈ ವೇವ್ಸ್ ನೋಡಿದಾಗ ಆ ಬೆಟ್ಟದ ಮೇಲೆ ವಾಸ ಆಗಿರ್ತಾರಲ್ಲ ಅವ್ರ ಕಷ್ಟಗಳು ಸ್ವಲ್ಪ ನನಗೆ ಅನ್ನಿಸ್ತು. ಕಷ್ಟಪಡ್ತಾರೆ ಅಲ್ವಾ ಇವರು ಅಂತ. ಆ ರೋಡು ತುಂಬ ಹಪ್ಪಾಗಿರುತ್ತೆ, ಓಡಾಡೋದಕ್ಕೆಲ್ಲ ತುಂಬ ಕಷ್ಟ, ಈ ಥರ ಎಲ್ಲ ಅನುಭವಿಸ್ತಾರೆ ಪಾಪ ಅವರು ಕೂಡ. ನಾ ಹೋಗಬೇಕಾದ್ರೆ ಸಂಜೆ ಆಗ್ತಾಯಿತ್ತು. ಎಲ್ಲ ಆ ಒಂದು ಏನು ಬಂಡೆ ಥರ ಏನದು ಹೀಲ್ಸ್ ಮೇಲೆ ಇರೋವಂಥ ಒಂದು ಮನೆಗಳಾಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು, ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ವೇವ್ಸ್ ಎಲ್ಲ ಇತ್ತಲ್ಲ ರೋಡಲ್ಲಿ. ಮತ್ತು ನನಗೆ ಆ ಒಂದು ಹಸ್ರಾಗಿರೋವಂಥ ವಾತಾವರಣ ನೋಡೋದಕ್ಕೆ ತುಂಬ ಇಷ್ಟ. ಈಗ ಹಿಮ ಬರ್ತಾ ಇತ್ತು ಲೈಟಾಗಿ. ಸಂಜೆ ಆಗ್ತಾ ಇದ್ದಂಗೆ ಹಿಮ ಸ್ಟಾರ್ಟ್ ಆಗುತ್ತಲ್ವ, ನೋಡಿ ಆ ಬೆಟ್ಟದ ಮೇಲಿಂದ ನಾವು ಕೆಳಗಡೆ ನೋಡಿದಾಗ ಎಷ್ಟು ಹಸಿರಾಗಿ ಕಾಣುತ್ತೆ ಅಲ್ಲ. ಸೊ ಕಣ್ಣಿಗೆ ತಂಪಾಗುತ್ತೆ, ಮನಸ್ಸಿಗೂ ಕೂಡ ತಂಪು, ಹಿತ ಅಂತ ಅನಿಸುತ್ತೆ ಈ ಥರ ಟ್ರಾವೆಲ್ ಮಾಡೋದ್ರಿಂದ. ಬನ್ನಿ ನಾವು ಟ್ರಾವೆಲ್ ಮಾಡೋಣ. ಜೊತೇಲಿ ಈ ದೊಡ್ಡ ಗಾಡಿಗಳು ಅಂತ ಅಂದರೆ ಇಲ್ಲಿ ಮುಂದೆ ಲಾರಿ ಹೋಗ್ತಾ ಇದೆಯಲ್ಲ, ಅವ್ರುಗಳು ನಮ್ಮ 4 ವೀಲರ್ಸ್ಗಾಗಿರ್ಬೋದು, 3 ವೀಲರ್ಸ್ ಆಗಿರ್ಬೋದು, 2 ವೀಲರ್ಸ್ಗಾಗಿರ್ಬೋದು ತುಂಬ ಸಪೋರ್ಟ್ ಮಾಡ್ತಾರೆ. ಮುಂದೆ ಗಾಡಿ ಬರ್ತಾ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಅವರು ಇಂಡಿಕೇಟರಲ್ಲಿ ನಮಗೆ ಸಿಗ್ನಲ್ ಮಾಡ್ತಾರೆ. ಎಲ್ಲ ಡ್ರೈವರ್ಸ್ಗೆ ಹ್ಯಾಂಡ್ಸ್ ಆಫ್. ತುಂಬ ಒಂದು ನೇಚರ್ ತುಂಬ ಚೆನ್ನಾಗಿತ್ತು. ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ನಮ್ಮ ಭಾರತದಲ್ಲಿ ಮೀನ್ಸ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಒಂದು ನೇಚರ್ ಇದೆ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿತ್ತು ಆ ಮೂಮೆಂಟಲ್ಲಿ. ಏನು ಹೇಳೋದಕ್ಕಾಗಲ್ಲ. ನಮ್ಮ ಭೂಮಿ ತಾಯಿ ಎಷ್ಟು ಒಂದು ನೇಚರ್ ನಮಗೆ ಎಷ್ಟು ಕೊಡ್ತಾ ಇದೆ, ನಾವು ಅದಕ್ಕೆ ಏನು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಅಷ್ಟು ನಮಗೆ ನೇಚರ್ಸ್ ನಮಗೆ ತುಂಬ ಕೊಡ್ತಾ ಇದೆ, ನಾವು ತಗೋತಾ ಇದ್ದೀವಿ ಅಷ್ಟೇ. ನಾವು ರೋಡಲ್ಲಿ ಹೋಗ್ತಾ ಇದ್ವಿ, ಹಂಗೆ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ನಾನು ಮನೆಯಿಂದನೇ ಸ್ನ್ಯಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ತಗೊಂಡೋಗಿದ್ದೆ. ಸೊ ಕಾರಲ್ಲೇ ಅದನ್ನೆಲ್ಲ ನಾವು ತಿಂದ್ವಿ. ಹೋಗಬೇಕಾದ್ರೆ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಕಟ್ ಮಾಡಿ ತೊಗೊಂಡೋಗಿದ್ದೆ, ಬಾಯ್ಲ್ ಮಾಡಿ ಹಾಫ್ ಬಾಯ್ಲ್ ಥರ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಸೊ ಎಲ್ಲನೂ
ಅಲ್ಲೇ ಕಾರಲ್ಲೇ ಕುತ್ಕೊಂಡು ತಿಂದ್ಕೊಂಡು ಹೋದೆ. ಮತ್ತು ಇನ್ನೊಂದೇನು ಅಂದರೆ ನನಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ, ನನಗೆ ಹೆಲ್ತ್ ಇಶ್ಯೂ ಆಗುತ್ತೆ ಟ್ರಾವೆಲ್ ಮಾಡಬೇಕಂದ್ರೆ. ಆ್ಯಕ್ಚುಲಿ ಅದು ವುಮೆನ್ ಬಿನ್ಗೆ ಕಾಮನ್ ಅಂತ ಅನ್ಕೋತೀನಿ. ನನಗೆ ಲಾಂಗ್ ಡ್ರೈವ್ ಅಥವಾ ಲಾಂಗ್ ಟ್ರಿಪ್ಗೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ, ನಾನು ವಾಮಿಟ್ ಮಾಡಿಬಿಡ್ತೀನಿ. ಸೊ ಈ ಒಂದು ಟ್ರಿಪ್ಪಲ್ಲೂ ಅದೇ ಆಯಿತು. ಬಟ್ ಒಂದೇ ಸತಿ ನಾನು ವಾಮಿಟ್ ಮಾಡಿದೆ. ನಾನು ಏನಂತಾರೆ ಅರ್ಜೆಂಟಲ್ಲಿ ಪ್ಲ್ಯಾನ್ ಮಾಡಿದ್ದೆ, ಜೊತೆಲಿ ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಅಭ್ಯಾಸ ಇಲ್ಲ, ಸೊ ಹಾಗಾಗಿ ನಾನು ತಗೊಳ್ಳಿಲ್ಲ. ಮತ್ತು ನಾವು ಇವಾಗ ಹೋಗ್ತಾ ಇರೋದು ಬೇಸಿಗೆ ಸಮಯದಲ್ಲಿ. ಸೊ ನಾವಿವಾಗ ಕಟ್ಟಾಗ್ತಿದ್ದೀವಲ್ಲ ಈ ರೋಡಲ್ಲಿ, ನಾವು ಲಾಸ್ಟ್ ಟೈಮ್ ಬಂದಾಗ ನೀರು ಬರ್ತಾಯಿತ್ತು. ನಾವು ಮಂಗಳೂರಿಗೆ ಅವಾಗವಾಗ ಬರ್ತಾ ಇರ್ತೀವಿ. ಆ ಒಂದು ಜಾಗದಲ್ಲಿ ನೀರು, ಆ ಬಂಡೆ ಸೈಡಲ್ಲೆಲ್ಲ ನೀರು ಬರ್ತಾಯಿತ್ತು. ಸೊ ಈ ಒಂದು ಟೈಮಲ್ಲಿ ಅಲ್ಲಿ ನೀರು ಬರ್ತಾ ಇಲ್ಲ. ಮೇ ಬಿ ಬೇಸಿಗೆ ಅಲ್ವಾ, ಹಾಗಾಗಿ ನೀರು ಬರ್ತಾ ಇಲ್ಲ ಅಂತ ಅನಿಸುತ್ತೆ. ನಾವು ಅಲ್ಲಿಂದ ಮುಂದೆ ದೊಡ್ಡಮಂಗ್ಳೂರು ಹೋಗೋ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈ ರೋಡನ್ನ ನೋಡಿದಾಗ ನೀವು ಮುಂದೆ ನೋಡ್ಬೋದು ಈ ರೋಡಲ್ಲಿ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಅಂದರೆ, ಬ್ಯಾಂಗ್ಳೂರ್ನು ಕೂಡ ಈ ಒಂದು ದೊಡ್ಡಮಂಗಳೂರು ಮೀರಿಸ್ಬಿಟ್ಟಿದೆ ಅಂತ ನನಗನ್ನಿಸ್ತು ಪರ್ಸ್ನಲ್ಲಾಗಿ. ಯಾಕೆ ಅಂತ ಅಂದರೆ ಆ ರೋಡ್ ಆಗಿರ್ಬೋದು, ಸಿಗ್ನಲ್ಸ್ ಆಗಿರ್ಬೋದು, ಮತ್ತು ಅಲ್ಲಿ ಕಟ್ಟಿರೋ ಅಂಥ ಏನು ಬ್ರಿಡ್ಜಸ್ ಆಗಿರ್ಬೋದು. ಮುಂದೆ ನೀವು ನೋಡ್ತಾ ಬನ್ನಿ, ನೋಡ್ತಾ ಇದ್ದರೆ ನಿಮಗೆ ಅಲ್ಲಿ ಕಾಣುತ್ತೆ ಏನೇನು ನಾನು ಹೇಳ್ತಾ ಇದ್ದೀನಿ ಅದೆಲ್ಲ. ಬ್ರಿಡ್ಜಸ್ಗಳಾಗಿರ್ಬೋದು ತುಂಬ ಅಂದರೆ ತುಂಬ ಇಂಪ್ರೂವ್ ಆಗಿದೆ ಅಂತ ನನಗನ್ನಿಸ್ತು ಪರ್ಸ್ನಲಿ. ಐ ಡೋಂಟ್ ನೋ ಅದು ಸರಿನೋ ನಿಜನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ. ನಾನು ಇವಾಗ ಹೋಗ್ತಿರೋ ರೋಡಲ್ಲಿ ಮುಂದೆ ಹೋಗ್ತಾ ಇದ್ದರೆ ಸಮುದ್ರ ಇದೆ ಅಂತ ಅನಿಸುತ್ತೆ. ನಾವು ಹೋಗ್ಬೇಕಾದ್ರೆ ಈ ಒಂದು ಬಸ್ ಬಂತು, ಕರ್ನಾಟಕ ಸಾರಿಗೆ ನಿಗಮದ ಬಸ್ಸು. ನಾವು ಇದು ಒಂಥರ ಕಲರ್ ಚೇಂಜ್ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ವಿ. ಹಾಗೆಯೇ ಮುಂದೆ ಬರ್ತಾ ಬರ್ತಾ ಟೋಲ್ ಬಂತು. ತುಂಬ ಟೋಲ್ಗಳಿದೆ ನಾವು ಹೋಗೋ ರೋಡಲ್ಲಿ. ನೀವು ಏನದು ಫಾಸ್ಟ್ ಕಾರ್ಡ್ನ ರೀಚಾರ್ಜ್ ಮಾಡಿ ಈ ಒಂದು ರೋಡ್ಗೆ ಬನ್ನಿ. ತುಂಬ ಜಾಸ್ತಿ ಪೇ ಮಾಡಬೇಕಾಗುತ್ತೆ ಇಲ್ಲಿ. 150, 130, 160 ಆ ಥರ ಪೇ ಮಾಡಬೇಕು. ನೋಡಿ ನಾನು ಹೇಳಿದ್ನಲ್ಲ, ಈ ಬ್ರಿಡ್ಜು ಒಂಥರ ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದು ಬಿಟ್ಟರೆ ಒಂಥರ ತುಂಬ ಇಂಪ್ರೂವ್ ಆಗಿದೆ ಅಂತ ನನಗೆ ಅನಿಸ್ತು ಈ ಒಂದು ಜಾಗನ ನೋಡಿ. ಈ ಬ್ರಿಡ್ಜ್ ನೋಡಿ, ಮೇ ಬಿ ಇದು ಹಳೇದು ಅನಿಸುತ್ತೆ. ನಾನು ನೋಡ್ತಿರೋದು ಫಸ್ಟ್ ಟೈಮು. ನಾನು ಇಲ್ಲಿಗೆ ಬಂದಿರೋದೇ ಫಸ್ಟ್ ಟೈಮ್ ಆ್ಯಕ್ಚುಲಿ. ಈ ರೋಡಲ್ಲಿ ಹೋಗ್ತಾ ಇರೋದು, ದೊಡ್ಡಮಂಗ್ಳೂರು ಸೈಡ್ ಬಂದಿರೋದೇ ನಾನು ಫಸ್ಟ್ ಟೈಮು. ನನಗೆ ಈ ಬ್ರಿಡ್ಜೆಲ್ಲ ನೋಡಿದಾಗ ಓ ವಾವ್ ಅಂತ ಅನ್ನಿಸ್ತು. ಇಲ್ಲೇ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಒಂದು ಫುಲ್ ಬ್ಲ್ಯಾಕ್ ಆಗಿ ನಿಮಗೆ ಕಾಣುತ್ತೆ. ಎಲ್ಲ ಸಮುದ್ರ, ಎಷ್ಟು ಕರ್ವ ಕಾಣಿಸುತ್ತೆ ನೋಡಿ, ಇದೆಲ್ಲ ಸಮುದ್ರ. ರೋಡ್ ಪಕ್ಕದಲ್ಲೇ ಐತೆ ಸಮುದ್ರ. ನಿಮಗೆ ಇದು ಕಾಣಿಸ್ತಲ್ಲ, ಇದು ಸಮುದ್ರನೋ ಏನೋ ನನಗೂ ಕ್ಲಿಯರಾಗಿ ಗೊತ್ತಿಲ್ಲ, ಬಟ್ ರೋಡಿಗೆ ಅದು ನೀರು ಹೊಡಿತಾ ಇತ್ತು. ನಾವು ಇಲ್ಲಿ ಸ್ಟೇಗೆ ಈ ಒಂದು ರೂಮ್ನ ಬುಕ್ ಮಾಡಿದ್ವಿ, ಒಂದು ಹೋಟೆಲ್ನ ನಾವು ಬುಕ್ ಮಾಡಿದ್ವಿ. ಸೊ ಇಲ್ಲಿ ನಮ್ಮದು ಫಸ್ಟ್ ಫ್ಲೋರಲ್ಲಿ ಹೋಟೆಲ್ ಇತ್ತು. ನಾವು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಲಗೇಜ್ ಎಲ್ಲ ಕಾರಲ್ಲಿದ್ದಿದ್ದು, ಗಾಡಿಲಿದ್ದಿದ್ದು ಲಗೇಜ್ ಎಲ್ಲ, ಮತ್ತು ನಾನು ಊಟನೂ ತೊಗೊಂಡು ಬಂದಿದ್ದೆ. ನೈಟ್ ನಮಗೆ ಎಲ್ಲೋದ್ರೂ ಊಟ ಸೆಟ್ ಆಗೋಲ್ಲ, ನಾವು ಅದಕ್ಕೆ ಆ್ಯಕ್ಚುಲಿ ಆಚೆ ಬರೋಣ. ಊಟನೂ ತೊಗೊಂಡೋದೆ. ಇಲ್ಲಿ ಚೆಕ್ ಇನ್ ಮಾಡಿಬಿಟ್ಟು ಅವ್ರಿಗೆ ಪ್ರೂಫ್ಸ್ ಎಲ್ಲ ಕೊಡಬೇಕಿತ್ತು, ಕೊಟ್ಬಿಟ್ಟು ನಾವು ರೂಮ್ಗೆ ಎಂಟ್ರಿ ಆದ್ವಿ. ಈ ಥರ ಇತ್ತು ನಾವು ಸ್ಟೇ ಆಗಿದ್ದಿದ್ದು ರೂಮು. ಸೊ ಓಕೆ ಅಂತ ಅನ್ನಿಸ್ತು. ಏನೂ ಮಾಡೋಕ್ಕಾಗಲ್ಲ, ಆಚೆ ಬಂದಿದ್ವಲ್ಲ. ನೋಡಿ ನಾನು ಮನೆಯಿಂದ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೆ. ಇಷ್ಟೆಲ್ಲ ಇಲ್ಲೇ ನಿಮ್ಗೆ ಕಾಣಿಸ್ತಿದೆ, ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೆ. ಸೊ ತಿಂದ್ವಿ. ನಾವು ಆ್ಯಕ್ಚುಲಿ ಬಂದಿರೋದು ಮುರುಡೇಶ್ವರ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ನಾವು ಬಂದಿದ್ದು ಮುರುಡೇಶ್ವರಕ್ಕೆ. ಅಲ್ಲಿ ದೇವಸ್ಥಾನ ನೋಡಿ ನೈಟ್ ಟೈಮ್ ಈ ಥರ ಕಾಣುತ್ತೆ. ನಾವು ಅದರ ಆಪೋಸಿಟ್ ಹೋಟೆಲಲ್ಲಿ ನಾವು ರೂಮ್ ಬುಕ್ ಮಾಡಿದ್ದಿದ್ದು. ಸೊ ನೈಟ್ ಔಟ್ ಹೋಗೋಣ, ಸುಮ್ಮನೆ ಒಂದ್ಸಲಿ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ. ಮಾರ್ನಿಂಗಲ್ಲಿ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿತ್ತು. ನನ್ನ ಫೋನಲ್ಲಿ ಅಂದರೆ ಕಣ್ಣಲ್ಲಿ ನಾವು ನೋಡೋದನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ನಿಜ. ಅದು ನನಗೆ ಅಲ್ಲಿ ಕಾಣಿಸ್ತಿದ್ದಿದ್ದೇ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇತ್ತು, ನನ್ನ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರಲಿಲ್ಲ. ಸೊ ದಯವಿಟ್ಟು ನೆಕ್ಸ್ಟ್ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಈ ಒಂದು ಜಾಗದಲ್ಲಿ ಪ್ಲ್ಯಾನ್ ಮಾಡಿ, ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಬೇಕು ಅಂತಾನೆ ನಮಗೆ ಮುಂದೆ ಗೊತ್ತಾಗುತ್ತೆ. ಸೊ ನಾವಿಲ್ಲಿ ಬಂದಿದ್ವಿ. ಇದು ಮುರುಡೇಶ್ವರ ದೇವಸ್ಥಾನ. ಇದನ್ನು ನಾನು ಇಲ್ಲಿಗೆ ಬಂದಿದ್ದು ಫಸ್ಟ್ ಟೈಮ್. ನನ್ನ ಲೈಫಲ್ಲಿ ನಾನು ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನಾವೀಗ ಹೋಗಬೇಕಿತ್ತು ಎಲ್ಲಿಗೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ.
ಸೊ ನಾವಿಲ್ಲಿಗೆ ಬಂದ್ವಿ. ಸೊ ಎಲ್ಲ ನೋಡಿದ್ವಿ. ನಾವು ಇನ್ನೂ ತಿಂಡಿ ತಿಂದಿರಲಿಲ್ಲ. ಸೊ ನಾವು ಬುಕ್ ಮಾಡಿದ ಹೋಟೆಲಲ್ಲಿ ಯಾವುದೇ ರೀತಿ ಫುಡ್ ಕೊಟ್ಟಿರಲಿಲ್ಲ ನಮಗೆ. ನಾವು ತಿಂಡಿ ತಿನ್ನೋಣ ಅಂತ ಹೋದ್ವಿ. ಇಲ್ಲಿ ಎಳ್ನೀರು ತಗೊಂಡು ಎಳ್ನೀರು ಕುಡಿದ್ವಿ. ಮುಂದೆನೇ ಒಂದು ಹೋಟ್ಲು, ಚಿಕ್ಕ ಹೋಟ್ಲಿತ್ತು, ಅಲ್ಲಿ ನಾವು ತಿಂಡಿ ತಿಂದ್ಕೊಂಡು ಸೊ ಈಗ ನಾವು ನನಗೆ ಇಲ್ಲಿ ತುಂಬ ಬೇಜಾರಾಗಿದೆ ಏನು ವಿಷಯ ಅಂದರೆ, ನೋಡಿ, ಸಮುದ್ರದ ನೀರು ಸಮುದ್ರಕ್ಕೆ ಸುರಿಯಿರಿ ಅಂತ ಒಂದು ನಾವು ಲೈನ್ ಕೇಳಿದ್ದೀವಲ್ವ, ಅದೇ ರೀತಿ ಇಲ್ಲಿ ಆಗ್ತಿತ್ತು. ಇದು ತುಂಬ ಗಲೀಜು ನೀರು ಆಯಿತಾ. ಆ ಕಡೆ ಸೈಡಿಂದ ಗಲೀಜು ನೀರು ಇತ್ತು, ಅಲ್ಲಿ ಏನೋ ಹೋಟೆಲ್ ಸಮಥಿಂಗ್ ಏನೋ ಇತ್ತು ಅನಿಸುತ್ತೆ. ಅಲ್ಲಿಂದ ಆ ನೀರು ಸಮುದ್ರಕ್ಕೆ ಹೋಗ್ತಾ ಇತ್ತು. ನನಗದು ಸ್ವಲ್ಪ ಹರ್ಟ್ ಆಯಿತು. ನಾವು ನೇಚರ್ಗೆ ಏನು ಕೊಡ್ತಾ ಇದ್ದೀವಿ ಅಂತ ನನಗೆ ಗೊತ್ತಾಗಲಿಲ್ಲ. ಮತ್ತು ಈ ಒಂದು ಸಮುದ್ರದ ಅಕ್ಕಪಕ್ಕ ಎಲ್ಲ, ಮತ್ತು ಆ ದೇವಸ್ಥಾನದಿಂದ ಈ ಕಡೆ ಅಕ್ಕಪಕ್ಕ ಎಲ್ಲ ತುಂಬ ಏನು ಹೇಳ್ತಾರೆ, ತುಂಬ ಪ್ಲಾಸ್ಟಿಕ್ಸ್ ಇತ್ತು. ಅದು ಬೇಜಾರಾಯಿತು. ಸೊ ಅಲ್ಲಿಂದ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋದು ಬೋಟಿಂಗ್, ಸ್ಕೂಬಾ ಸ್ಪಿರಿಟ್ ಅಂತ ಅಂದ್ಬಿಟ್ಟು. ನಾವು ಒಳಗಡೆ ಹೋಗಿದ ತಕ್ಷಣ ಬೋಟ್ ಒಳಗಡೆ ನಮಗೆ ವೆಲ್ಕಮ್ ಡ್ರಿಂಕ್ ಮತ್ತು ಫ್ರೂಟ್ಸ್ ಇತ್ತು. ಸೊ ನಾವು ಸಮುದ್ರದಲ್ಲಿ ಹೋಗ್ತಿದ್ವಿ. ಹೋಗುವಂಥ ಜಾಗಕ್ಕೆ ಇವರು ಗೈಡ್ ಮಾಡ್ತಾ ಇದ್ದಾರೆ. ಯಾವ ಥರ and we take 1:1. So once the person is ready, then only they will be, once you are entering the water, we will put that. Okay. And the depth is around the maximum we will take 6 meters, because you are not this is not a mistake. You know the problem, suppose you have here go up. Okay, I told you when you are going underwater, because you don't feel the pressure. And we don't feel the pressure. We feel the pressure in our airspace, our lungs and second. But this is all, when you are breathing, you get automatically out of it. You don't need to do anything. Okay, that's why you are using it. But you have to equalize the pressure in the middle. Mask has a long pocket. You can pinch your nose. Okay, now you can block your nose and try to breathe out water. Block your nose. And try to breathe out water. Right now, block your nose. It's only with taking the okay, even I am telling, you may be thinking I understand. Okay, but when you go in the water, what you say? Like we practice and make sure you have to utilize the technique you understand. Then you don't have breathing and equalizing. Two things will be. ಎಸ್ ಗೈಸ್, ಗೈಡಿಂಗ್ ಎಲ್ಲ ಆಯಿತು. ನಾವು ಇನ್ನೇನು ಈಗ ನಾವು ದಡಾನ ಬಿಟ್ವಿ. ನಾವು ಏನು ಮುರುಡೇಶ್ವರ ದಡಾನ ನಾವೀಗ ಬಿಟ್ಟು ಮುಂದೆ ಸಾಗ್ತಾ ಇದ್ದೀವಿ ದೋಣಿಲಿ. ನಾವಿವಾಗ ಮಧ್ಯ ಈ ಒಂದು ಸಮುದ್ರದ ಮಧ್ಯ ಹೋದಾಗ ನನಗೆ ಅನಿಸಿದ್ದೇನೋ ಗೊತ್ತಾ, ಈ ಮನೆ ಟೆನ್ಷನ್ ಆಗಿರ್ಬೋದು, ಫ್ಯಾಮಿಲಿ ಟೆನ್ಷನ್ ಆಗಿರ್ಬೋದು, ಅದೆಲ್ಲ ಬಿಡಿ, ಈ ಕೆಲಸದಲ್ಲಿ ಟೆನ್ಷನ್ಸ್ ಇರುತ್ತಲ್ಲ, ಮತ್ತು ಒಂಥರ ಓವರ್ ಥಿಂಕಿಂಗ್ಸ್ ಇರ್ತೀವಲ್ಲ, ಎಲ್ಲ ಥರ ಸ್ಟ್ರೆಸ್ಸು ಈ ಒಂದು ಜಾಗದಲ್ಲಿ ಬಿಟ್ಬಿಟ್ಟಿದ್ದೀವಿ ಅನ್ನೋ ಥರ ನನಗೆ ಫೀಲ್ ಆಯಿತು. ಎಕ್ಸ್ಪೆಷಲಿ ನನಗೆ ಈ ಒಂದು ಜಾಗ ತುಂಬ ಇಷ್ಟ. ಯಾಕೆ ಅಂತಂದರೆ ಅಲ್ಲಿ ಒಂದು ಜನ ಇರಲ್ಲ. ಅಲ್ಲಿ ನಮ್ಮ ಬೋಟಿಂಗಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟೇ. ತುಂಬ ಪೀಸ್ಫುಲ್ಲಾಗಿತ್ತು ಗೈಸ್, ತುಂಬ ಪೀಸ್ಫುಲ್ಲಾಗಿತ್ತು. ಈ ಒಂದು ಜಾಗ ಯಾವುದು ಅಂತ ಅಂದರೆ, ನಾವು ಹೋಗ್ತಾ ಇರೋದು ಮುರುಡೇಶ್ವರದಲ್ಲಿ ಇರುವಂತಹ ನೇತ್ರಾಣಿ ಐಲ್ಯಾಂಡ್, ಸ್ಯಾಂಡಲ್ ಐಲ್ಯಾಂಡ್ಗೆ ನಾವು ಹೋಗ್ತಾ ಇದ್ವಿ. ಮುಂದೆ ನೋಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೆಲವೊಂದು ಶಾರ್ಟ್ಸ್ ವೀಡಿಯೋಸ್ನ ನಾನಿಲ್ಲಿ ತಗೊಂಡಿಲ್ಲ ಗೈಸ್. ಈ ಒಂದು ನೇತ್ರಾಣಿ ಐಲ್ಯಾಂಡ್ ಇದೆಲ್ಲ, ಇದು ಒಂಥರ ಹಾರ್ಟ್ ಶೇಪಲ್ಲಿದೆ. ನನಗೆ ಐಡಿಯಾನೇ ಇರಲಿಲ್ಲ ಈ ಒಂದು ಜಾಗ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನಾವೇನಲ್ಲಿ ಐಲ್ಯಾಂಡ್ ಮೇಲ್ಗಡೆ ಏನೂ ಹೋಗಲ್ಲ, ನೀರು ಒಳಗಡೆ ಹೋಗ್ತೀವಿ. ಬಟ್ ನನ್ನ ಫ್ರೆಂಡ್, ಆ್ಯಕ್ಚುಲಿ ನನ್ನ ಬೆಸ್ಟ್ ಫ್ರೆಂಡ್ ಹೋಗಿದ್ರು ಆಯಿತಾ. ನಾವೆಲ್ಲಾದರೂ ಆಚೆ ಹೋಗೋಣ ಅಂತ ಫ್ಯಾಮಿಲಿಲಿ ನಾವು ಪ್ಲ್ಯಾನ್ ಮಾಡ್ತಾ ಇರಬೇಕಾದ್ರೆ ನಮಗೆ ಅವರು ನೆನಪಾದರು. ಅವರೆಲ್ಲೋ ಹೋಗಿದ್ರಲ್ಲ, ಕೇಳ್ಬಿಟ್ಟು ಹೋಗೋಣ. ನನಗೆ ವಾಟರ್ ಪ್ಲೇಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ. ಕೇಳ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಕೇಳಿದ್ವಿ. ಈ ಒಂದು ಪ್ಲೇಸ್ ನೇತ್ರಾಣಿ ಐಲ್ಯಾಂಡ್ ಅಂತ ಅಂದ್ಬಿಟ್ಟು ಹೇಳಿದ್ರು, ಮುರುಡೇಶ್ವರದಲ್ಲಿರೋದು. ನೋಡಿ ಗೈಸ್, ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲಿ ಹೋಗಿ ಆ ಮೀನುಗಳು, ಆ ಸಮುದ್ರದ ಕೆಳಗಡೆ ಇರೋವಂಥ ಒಂದು ಎಲ್ಲನೂ ನಾವು ನೋಡ್ಬೋದು. ತೃಪ್ತಿ ಅಂತ ಅನ್ನಿಸ್ತು ನನಗೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಕೇಳಿಸ್ಕೊಳ್ಳಿ, ಆ ನೀರಿನ ಸೌಂಡ್ ಕೇಳಿಸ್ಕೊಳ್ಳಿ, ಎಷ್ಟು ಖುಷಿ ಆಗುತ್ತೆ ಅಂತ ಗೈಸ್. ಸ್ಕೂಬಾ ಸ್ಪಿರಿಟ್ ಅಲ್ಲಿ ಇದ್ದಂತಹ ಗೈಡ್ಸ್ಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು, ನೀಟಾಗಿ ಗೈಡ್ ಮಾಡಿದ್ರು. ಮತ್ತು ಫೋಟೋಗ್ರಾಫರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಫೋಸಸ್ನೆಲ್ಲ ಹೇಳ್ಕೊಟ್ರು. ನೀವು ಈ ವಿಡಿಯೋದಲ್ಲಿ ಅದನ್ನೆಲ್ಲ ನೋಡ್ಬೋದು, ನೀಟಾಗಿ ನೋಡ್ಕೊಳ್ಳಿ. ನಿಮಗೆ ಸ್ಕೂಬಾ ಸ್ಪಿರಿಟ್ ಅವ್ರದ್ದು ನಂಬರ್ಸ್ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಮತ್ತು ಹೋಟೆಲ್ಸ್ ನಂಬರ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅದನ್ನು.
ಲೈಫಲ್ಲಿ ಫಸ್ಟ್ ಟೈಮ್ ಗೈಸ್ ಇದನ್ನೆಲ್ಲ ನಾನು ನೋಡಿರೋದು. ನಾನು ಟಿ ವಿಲಿ ನೋಡ್ತಾ ಇದ್ದೆ ಅಥವಾ ಇನ್ಸ್ಟಾದಲ್ಲಿ ನೋಡ್ತಾ ಇದ್ದೆ. ಫಸ್ಟ್ ಟೈಮ್ ಆ್ಯಸ್ ಎ ಲೈವ್ ನಾನು ಈ ಥರ ನನ್ನ ಲೈಫಾಗಿ ಸಮುದ್ರದೊಳಗಡೆ ನೋಡ್ತಾ ಇರೋದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ ನೀರು ಅಂತಂದರೆ ತುಂಬ ಇಷ್ಟ ಆಯಿತು. ಈ ಒಂದು ಮೆಮೊರಿನ ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ ಗೈಸ್. ಅಷ್ಟು ನಾನು ಎಂಜಾಯ್ ಮಾಡಿದೆ ನೀರೊಳಗಡೆ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಅಂಕಲ್, ನಮ್ಮಿಬ್ರಿಗೂ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರೆ, ಅದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಹೇಳ್ತೀನಿ. ಮತ್ತು ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ. ನನಗೆ ಯಾವುದೂ ಇನ್ನೂ ಪ್ರಮೋಷನ್ಗೆ ಬಂದಿಲ್ಲ. ಇದು ಪ್ರಮೋಷನ್ ವೀಡಿಯೋ ಅಲ್ಲ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ವೀಡಿಯೋಸ್ ಇದು. ಪಾಪ ನನಗೆ ಅವರು ವೀಡಿಯೋ ಮತ್ತು ಫೋಟೋಸ್ಗೆ ಫೋಸ್ ಕೂಡ ಕೇಳ್ತಾ ಇದ್ದಾರೆ. ನನಗೆ ಮೀನುಗಳ ಮೇಲೆ ಕಣ್ಣು. ಆ್ಯಕ್ಚುಲಿ ನನಗೆ ಮೀನು ಅಂದರೆ ತುಂಬ ಇಷ್ಟ. ನನಗೆ ಮೀನುಗಳ ಮೇಲೆ ಕಣ್ಣು. ನಾನು ಗೈಡ್ಗೆ ನನ್ನನ್ನು ಆ ಕಡೆ ಕರ್ಕೊಂಡೋಗಿ ಅಂತಂದರೆ ಅವ್ರು ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಇಟ್ಸ್ ವೆರಿ ನೈಸ್ ಟ್ರಿಪ್ ಅಂತ ಹೇಳ್ಬೋದು ಇದು. ನಾನು ಮೀನನ್ನು ನೋಡಬೇಕು ಅಂತ ಅಲ್ಲಿ ಇಷ್ಟಪಟ್ಟೆ, ಬಟ್ ಆದರೆ ಆ ಸಣ್ಣ ಮೀನುಗಳು ನನ್ನ ಹತ್ರನೇ ಬಂದವು. ನನಗೆ ತುಂಬ ಇಷ್ಟ ಆಯಿತು ಗೈಸ್. ಈ ವಿಡಿಯೋದಲ್ಲಿ ನೋಡಿ ಯಾವ್ಯಾವ ಥರ ಪೋಸಿಂಗ್ ಎಲ್ಲ ಹೇಳ್ಕೊಡ್ತಾರೆ, ಯಾವ ಥರ ನಾವು ವಿಡಿಯೋಸ್ ಎಲ್ಲ ಆ ನೀರೊಳಗಡೆ ಕ್ರಿಯೇಟ್ ಮಾಡ್ಬೋದು ಅಂತ ಎಷ್ಟು ತಾಳ್ಮೆಯಾಗಿ ಹೇಳ್ಕೊಡ್ತಾರೆ. ನಂಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಹಾಗೆ ನಾವಿಲ್ಲಿ ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಒಂದು ಶಾರ್ಟ್ ವಿಡಿಯೋನ ಮಾಡ್ಕೊಂಡ್ವಿ ನಮ್ಮ ಮ್ಯಾಪಲ್ಲಿ, ಗೂಗಲ್ ಮ್ಯಾಪಲ್ಲಿ. ಇಲ್ಲಿ ಮುಂದೆ ನೀವು ನೋಡ್ಬೋದು ಅದನ್ನು, ಎಲ್ಲಿ ಇದ್ದೀವಿ ನಾವು ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್, ಇದೇ ಐಲ್ಯಾಂಡಿಗೆ ನಾವು ಬಂದಿರೋದು. ಮುರುಡೇಶ್ವರಕ್ಕೆ ನೀವು ಬಂದರೆ ಆ ಒಂದು ಸಮುದ್ರದಲ್ಲೇ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಹಡಗಲ್ಲಿ. ಸೊ ನೇತ್ರಾಣಿ ಐಲ್ಯಾಂಡ್ ಈ ಥರ ಹಾರ್ಟ್ ಶೇಪಲ್ಲಿರುತ್ತೆ. ಜೊತೆಯಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಲಾಸ್ಟ್ ಟೈಮ್ ಹೋಗಿದ್ದಂತಹ ಒಂದು ಐಲ್ಯಾಂಡ್ ಕೂಡ ಇದೆ. ಮತ್ತು ಇನ್ನೊಂದು ಐಲ್ಯಾಂಡ್ ಇದೆ, ನನಗದು ನೆನಪಾಗ್ತಾಯಿಲ್ಲ ಯಾವುದು ಅಂತ ಹೇಳೋದಕ್ಕೆ. ಸೊ ನೆಕ್ಸ್ಟು ಖಂಡಿತವಾಗಿಯೂ ನೀವು ಅಲ್ಲಿ ಹೋಗಿ ಎಂಜಾಯ್ ಮಾಡಿ ಅಂತ ನಾನು ಹೇಳ್ತೀನಿ ಅಷ್ಟೇ. ದಟ್ಸ್ ನಿಮ್ಮ ಚಾಯ್ಸ್ ಅದಲ್ಲ. ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ರೂಮಲ್ಲಿ ಬಂದ್ವಿ. ಇಲ್ಲಿ ಪ್ರಾರ್ಥನಾ ಹೋಟೆಲಲ್ಲಿ ನಾನು ಊಟ ಮಾಡಿಕೊಂಡೆ ಮಧ್ಯಾಹ್ನ. ಅಲ್ಲಿಂದ ಬರಬೇಕಾದ್ರೆ ನೋಡಿ ಎಷ್ಟು ದೊಡ್ಡ ಬ್ರಿಡ್ಜ್ ಕಟ್ಟಿದ್ದಾರೆ. ಕೆಳಗಡೆ ಸಮುದ್ರ ಇದೆ, ಮೇಲ್ಗಡೆ ಬ್ರಿಡ್ಜ್. ತುಂಬ ಖುಷಿಯಾಯಿತು ನನಗೆ ಇದನ್ನೆಲ್ಲ ನೋಡಬೇಕಾದ್ರೆ. ನನಗೆ ನೀರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ತುಂಬ ಇಷ್ಟ ನನಗೆ ನೀರು ಅಂತ ಅಂದರೆ. ನೀರಲ್ಲಿ ಆಟ ಆಡೋದು ಅಂತಂದರೆ ತುಂಬ ಇಷ್ಟ. ಬಟ್ ಈ ಥರ ನಾನು ನೀರು ಒಳಗಡೆ ಆ ಒಂದು 11 ಅಡೀಸ್ 11 ಅಡಿನೋ 12 ಅಡಿನ ಒಳಗಡೆ ಹೋಗಿ ಆ ಮೀನುಗಳನ್ನ ನೋಡೋದ್ರಲ್ಲಿ ನನಗೆ ತುಂಬ ಖುಷಿ ಆಯಿತು. ಸೊ ನಾವು ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅಲ್ಲಿಗೆ ಹೋದ್ವಿ. ನಾವು ಅಲ್ಲಿಂದ ಮುಗಿಸ್ಕೊಂಡು ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ಅಷ್ಟರಲ್ಲಿ ಸೇಮ್ ಟೈಮಿಂಗ್ಸ್ 4 o'clock ಆಗೋಗ್ಬಿಟ್ಟಿತ್ತು ನಮಗೆ ನೇತ್ರಾಣಿ ಐಲ್ಯಾಂಡಲ್ಲೇ. ಅಲ್ಲಿಂದ ನಾವು ಅಂದರೆ ಮುರುಡೇಶ್ವರದಲ್ಲೇ 4:30-5 ಗಂಟೆ ಆಗೋಗಿತ್ತು. ನಾವು ಊಟ ಮಾಡಿಲ್ಲ, ಬರೋದು ಟೈಮ್ ಆಗಿತ್ತು. ಅಲ್ಲಿಂದ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಹೊನ್ನಾವರ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡಿದ್ವಿ. ನಾವು ರೋಡಲ್ಲಿ ಹೋಗ್ಬೇಕಾದ್ರೇ ಇವರು ಬೋಟ್ ಓಡಿಸೋರಂತೆ. ಇವ್ರ ಹತ್ರ ಬೋಟ್ ಇದೆ ಅಂತ ಹೇಳಿದ್ಬಿಟ್ಟು ನಮ್ಮನ್ನು ಅವರು ಕರ್ಕೊಂಡು ಹೋಗ್ತಾಯಿದ್ರು. ಸೊ ಇದು ಹೊನ್ನಾವರ ಜಾಗ, ಅದು ಪ್ಲೇಸು. ಆಲ್ರೆಡಿ ಟಿ ಬಂದಿತ್ತು. ನಾವು ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಬಟ್ ಇಲ್ಲಿ ಏನು ಆಯಿತು ಅಂತ ಅಂದರೆ ಆ್ಯಕ್ಚುಲಿ
ಅಲ್ಲಿ ಜನಗಳಿಗೆ ಸೀಟ್ಗೆ ಇಷ್ಟಿಷ್ಟು ಅಂತ ಅಂದ್ಬಿಟ್ಟು ಹೇಳಲ್ಲ, ಪರ್ ಬೋಟ್ಗೆ ಇಷ್ಟು ಸಾವಿರ ಅಂತ ಅಂದ್ಬಿಟ್ಟು ಹೇಳ್ತಾರೆ. 1,500 2,500 ಸಾವಿರದಿಂದ ಸ್ಟಾರ್ಟ್. ಆ್ಯಕ್ಚುಲಿ 1,500 ಅಲ್ಲ, 2,500 ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಮಗದು ವರ್ತ್ ಅಲ್ಲ ಅಂತ ಅನ್ನಿಸ್ತು. ಮತ್ತು ನಾವು ಇಬ್ಬರೇ ಇದ್ದಿದ್ದು 1 ಅವರ್ದಲ್ಲಿ ಹೋಗಬೇಕಾದ್ರೆ. ಸೊ ಹಾಗಾಗಿ ನಮಗದು ವರ್ತ್ ಅಲ್ಲ ಅಂತ ಅನ್ಸಿದ್ದಕ್ಕೆ ನಾವು ನೆಕ್ಸ್ಟ್ ಟೈಮ್ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅಲ್ಲಿ 3-4 ಪ್ಲೇಸಸ್ಸು ಇದೆ ನೋಡೋ ಅಂಥದ್ದು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ನಮಗೆ ಟೈಮ್ ಇರಲಿಲ್ಲ, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ಪ್ಲೇಸ್ನ ಕವರ್ ಮಾಡಬೇಕು, ಬೀಚ್ ಪ್ಲೇಸ್ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಸೊ ನೀವೇನಾದರೂ ಹೊನ್ನಾವರಕ್ಕೆ ಹೋದರೆ ಜಾಸ್ತಿ ಮೆಂಬರ್ಸ್ ಹೋಗಿ. ಇಲ್ಲಿ ನೋಡಿ, ಈ ಒಂದು ಬೀಚ್ ಮೇಲೇ ಅವ್ರು ಕರ್ಕೊಂಡು ಬರೋದು. ಈ ಒಂದು ಬ್ರಿಡ್ಜ್ ಕೆಳಗಡೆ ಇದೆಯಲ್ಲ, ಇದು ಒಂದು ಬೀಚ್, 1 ಅವರ ನೀರಿಂದು ಒಂದು ಪ್ಲೇಸು. ಇಲ್ಲೇ ಅವ್ರು ಕರ್ಕೊಂಡು ಬರೋದು. ಇಲ್ಲಿಂದ ತುಂಬ ದೂರ ಪಾಪ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಬಟ್ ನಮಗದು ವರ್ತ್ ಇಟ್ ಅಲ್ಲ ಅಂತ ಅನ್ನಿಸ್ತು, ಹಾಗಾಗಿ ಹೋಗಿಲ್ಲ. ನೀವು ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ, ಕೊಲೀಗ್ಸ್ ಜೊತೆ ಬಂದರೆ ಹೋಗಿ. ಬೋಟ್ ಲೆಕ್ಕ ತಗೋತಾರೆ ಅವರು. ಸೊ ನಾವು ಇಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋಣ, ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಮತ್ತೆ ಮನೆಗೂ ಹೋಗಬೇಕಿತ್ತು, ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾವೇನು ಮಾಡಿದ್ವಿ, ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆ ಪ್ಲೇಸ್ ಬಂದುಬಿಟ್ಟು ನಾವಲ್ಲಿಂದ ಮಲ್ಪೆ ಕಡೆ ಟರ್ನ್ ಆದ್ವಿ. ಮಲ್ಪೆಯಿಂದ ಮೈಸೂರಿಗೆ ಬರ್ಬೋದಲ್ವ, ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಮಲ್ಪೆಗೆ ಟರ್ನ್ ಆದ್ವಿ. ಸೊ ಈ ಒಂದು ಜಾಗನ ನಾವು ನೋಡೋದನ್ನ ಮಿಸ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಈ ಒಂದು ಜಾಗನ ಕವರ್ ಅಪ್ ಮಾಡ್ತೀನಿ. ಅದಾದಮೇಲೆ ನಾವು ಮೈಸೂರು ಕಡೆ ಬರ್ತಿರ್ಬೇಕಾದ್ರೆ ಮಲ್ಪೆನೂ ಕವರ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಾವು ಮಲ್ಪೆಗೆ ಹೋಗೋದು ಲೇಟ್ ಆಯಿತು. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ನಲ್ಲ, ಇಲ್ಲಿ ರೋಡ್ ಪಕ್ಕದಲ್ಲೇ ಬೀಚ್ ಇದೆ ಅಂತ ಅಂದ್ಬಿಟ್ಟು, ಇದೇ ಪ್ಲೇಸಲ್ಲಿ ನಾವು ನೈಟ್ ಬರಬೇಕಾದ್ರೆ ವೀಡಿಯೋ ಮಾಡ್ಕೊಂಡು ನೋಡಿ. ರೋಡ್ ಪಕ್ಕದಲ್ಲೇ ನಿಮಗೆ ಬೀಚ್ ಇದೆ, ದೊಡ್ಡಮಂಗ್ಳೂರು ರೋಡಲ್ಲಿ. ಸೊ ಇಲ್ಲಿ ಸನ್ಸೆಟ್ ಕಾಣಿಸ್ತು ನಮಗೆ. ಸೊ ವ್ಯೂ ಚೆನ್ನಾಗಿತ್ತು. ತುಂಬ ಜನ ಆ ವ್ಯೂನ ನೋಡೋದಕ್ಕೆ ನಿಂತಿದ್ರು. ಬಟ್ ನಮಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಸೊ ನಾವು ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡು ನಾವು ಮೂವ್ ಆದ್ವಿ ಮಲ್ಪೆಗೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ನೀವು ಕೂಡ ಬಂದಾಗ ಈ ಒಂದು ಪ್ಲೇಸ್ನ ನೋಡ್ಕೊಂಡೋಗಿ. ರೋಡ್ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾವಿವಾಗ ಮಲ್ಪೆಗೆ ರೀಚ್ ಆದ್ವಿ. ಈಗ ನಾವು 7:30 ಆಗಲೇ ಹೇಳಿದ್ನಲ್ಲ, 7:30 ಒಳಗಡೆ ಆಗಿತ್ತು ಟೈಮು. ಸೊ ನೀವು ಮಲ್ಪೆಗೆ ರೀಚ್ ಆಗಿದ ತಕ್ಷಣ ಇಲ್ಲಿ ಪಾರ್ಕಿಂಗಿಗೆಲ್ಲ ತುಂಬ ನೀಟಾಗಿ ಸೌಲಭ್ಯ ಇದೆ. ಸೊ ನಾವು ಪಾರ್ಕಿಂಗ್ಗೆ ಗಾಡಿನ ಹಾಕಿಬಿಟ್ಟು ನಾವು ಒಳಗಡೆ ಬೀಚ್ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನಾನು ಲಾಸ್ಟ್ ಟೈಮ್ 6 ಇಯರ್ಸ್ ಬ್ಯಾಕ್ ಬಂದಾಗ ಇಷ್ಟು ನೀಟಾಗಿ ಇರಲಿಲ್ಲ ಆ್ಯಕ್ಚುಲಿ. ನಾವು ಮಾರ್ನಿಂಗ್ ಟೈಮ್ ಬಂದಿದ್ದು, ಅರ್ಲಿ ಮಾರ್ನಿಂಗು. ಸೊ ಇಲ್ಲಿ ಟ್ಯಾಟೂ ಶೋರೂಮ್ ಸಮಥಿಂಗ್ ಏನೇನೋ ಇದೆ. ಮತ್ತು ಇಲ್ಲಿ ಗೇಮ್ಸ್ ಕೂಡ ಇತ್ತು, ಡ್ರೈ ಗೇಮ್ಸು. ನಾನು ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ. ಇಲ್ಲಿ ಪ್ಯಾರಾಚೂಟ್ ಕೂಡ ಏನೋ ಗೇಮ್ ಇದೆಯಂತೆ, ಮತ್ತು ಬನಾನಾ ಗೇಮ್ ಇದೆ. ಡ್ರೈ ಗೇಮ್ಸು ತುಂಬ ಇದೆ ಅಂತೆ. ಬಟ್ ನಾವು ಮಾರ್ನಿಂಗ್ ಬಂದರೆ ಆಡ್ಬೋದಾಗಿತ್ತು, ಬಟ್ ಈಗ ಟೈಮ್ ಇರಲಿಲ್ಲ. ಸೊ ನೈಟ್ ಔಟಲ್ಲಿ ನಾವು ಬೀಚ್ನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಇಲ್ಲೆಲ್ಲ ನಿಮಗೆ ಸ್ಟಾಲ್ ಸಿಗುತ್ತೆ, ಫುಡ್ ಸ್ಟಾಲ್ಸು. ಸೊ ಇಲ್ಲಿ ಹೋಗಿದ ತಕ್ಷಣ ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು, ಉಡುಪಿ ಅಂತ ಅಂದ್ಬಿಟ್ಟು. ಅಲ್ಲಿ ನಾವು ಫೋಟೋಸ್ ಮತ್ತು ವೀಡಿಯೋಸ್ನ ಮಾಡ್ಕೊಂಡ್ವಿ. ಬೀಚ್ ಹತ್ರ ಹೋದ್ವಿ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ, ಖುಷಿ ಆಯಿತು. ನಾನು ನೈಟ್ ಟೈಮ್ ಫಸ್ಟ್ ಟೈಮೇ ಬೀಚ್ ಹತ್ರ ಬಂದಿರೋದು. ಇಲ್ಲಿ ಉಡುಪಿ ಅಂತ ಬರ್ತಿತ್ತು, ಅಲ್ಲಿ ಫೋಟೋಸ್ ವೀಡಿಯೋಸ್ನ ತೊಗೊಂಡ್ವಿ. ಮುಂದೆ ಹೋದಾಗ ತುಂಬ ಚೆನ್ನಾಗಿತ್ತು ವ್ಯೂಸ್ ನೋಡೋದಕ್ಕೆ. ಅಲ್ಲೂ ಕೂಡ ಕೆಲವೊಂದು ಫೋಟೋ ವೀಡಿಯೋಸ್ನ ತೊಗೊಂಡ್ವಿ. ಆ ಕ್ಲಿಪ್ಸು ಈ ಮೊಬೈಲಲ್ಲಿ ಇರಲಿಲ್ಲ. ಸೊ ನಾನು ಹಾಗಾಗಿ ಆಗಲಿಲ್ಲ. ಸೊ ಈಗ ಬೇರೆ ಪ್ಲೇಸಿಗೆ ಬಂದರೆ ನಾನ್ ವೆಜ್ ತಿಂದೇ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಫಿಶ್ನ ನಾವು ಇಲ್ಲಿ ಸ್ಟಾಲಲ್ಲಿ ತಿನ್ಕೊಂಡು ಹೋದ್ವಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ವೀಡಿಯೋಸ್ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.